ಅಮರ ಪ್ರೇಮದ ಮಧು. ಎಚ್.ಜಿ. ರಾಧಾದೇವಿಯವರ ಕಾದಂಬರಿ. ಮಧುಮತಿ ರಿಕ್ಷಾದಿಂದ ಇಳಿದು ಆ ಭವ್ಯ ಬಂಗಲೆಯ ಮುಂದೆ ನಿಂತಾಗ ಅವಳ ಮುಖ ಉದ್ವೇಗದಿಂದ ಕೆಂಪಾಗಿತ್ತು. ರಿಕ್ಷಾ ಬಾಡಿಗೆ ತೆತ್ತು ಮುಂದೆ ಬಂದಾಗ ಗೇಟಿನ ಬಳಿ ಗೂರ್ಖಾ ಅವಳನ್ನು ತಡೆದ. ಕಾರ್ಡ್ ಕೊಡಿ, ಸಾಹೇಬ್ರು ಯಾರನ್ನು ಬಿಡಬೇಡಿ ಎಂದಿದ್ದಾರೆ ಎಂದ. ಮಧುಮತಿ ಏನು ಉತ್ತರ ಕೊಡುತ್ತಿದ್ಲೋ ಅಷ್ಟರಲ್ಲಿ ಮುಂದೆ ಬಂದವನು ಶ್ವೇತವಸ್ತ್ರಧಾರಿಯಾದ ಒಬ್ಬ 60ರ ವೃದ್ಧ. ಏನಂತೆ ಲಖನ್ ಸಿಂಗ್, ಯಾರು ಎಂದ. ಸಾಹೇಬ್ರನ್ನ ನೋಡ್ಲಿಕ್ ಯಾರೋ ಬಂದಿದ್ದಾರೆ ಸಾಬ್, ಆದ್ರೆ ಚೀಟಿ ತಂದಿಲ್ಲ ಎಂದ ಆ ಗೂರ್ಖಾ. ಗೇಟ್ ತೆಗಿ, ಒಳಗ್ ಬರ್ಲಿ ಎಂದ ಆತ. ಅವಳು ಒಳಗೆ ಬಂದಾಗ, ಯಾರಮ್ಮ ನೀನು, ಸಾಹೇಬ್ರಿಂದ ಏನಾಗ್ಬೇಕಿತ್ತು ಎಂದ. ಅವರ ಫ್ಯಾಕ್ಟರಿಯ ಸ್ಟೆನೋಗ್ರಾಫರ್ ವಾಸಂತಿ ರಾವ್ ಅವರ ಮಗಳು. ನಮ್ ತಾಯಿ 6 ತಿಂಗಳು ರಜಾ ಹಾಕಿದ್ದಕ್ಕೆ ಕೆಲ್ಸದಿಂದ ತೆಗ್ದಾಕಿದ್ದಾರೆ, ನ್ಯಾಯ ಕೇಳೋದಕ್ ಬಂದಿದ್ದೀನಿ. ಕೋಪ ಉದ್ವೇಗದಿಂದ ಕೆಂಪೇರಿದ ಆ ಸುಂದರ ವದನ, ಕಪ್ಪಗೆ ಥಳಿಸುತ್ತಿದ್ದ ಆ ಅಗಲವಾದ ಕಂಗಳು. ಆ ವೃದ್ಧ ಶಾಂತವಾಗಿ ಅವಳನ್ನೊಮ್ಮೆ ನೋಡಿ, ಸಾಹೇಬ್ರು ಅಲ್ಲಿ ತೋಟದಲ್ಲಿದ್ದಾರೆ, ಬನ್ನಿ, ಏನ್ ಮಾತಾಡ್ತಿರೋ ಮಾತಾಡಿ ಎಂದು ಕಾಂಪೌಂಡಿನ ಎಡಭಾಗದಲ್ಲಿದ್ದ ಆ ತೋಟದತ್ತ ಕರೆದೊಯ್ದ. ವಿಶಾಲವಾದ ಆ ತೋಟದ ಒಂದು ಭಾಗಕ್ಕೆ ಕೊಂಡ ಮಾವಿನ ಮರಗಳು ಸಾಲು, ಅದಕ್ಕೆ ಚಪ್ಪರವಾಗಿ ಹಬ್ಬಿಸಿದ್ದ ಮಲ್ಲಿಗೆಯ ಬಳ್ಳಿಗಳು, ಅರಳಿದ ದುಂಡು ಮಲ್ಲಿಗೆ ಹೂಗಳು. ಹಸಿರಲೆಯ ಮಧ್ಯೆ ಮೊಸರು ಚೆಲ್ಲಿದಂತಿತ್ತು. ಹಸಿರು ಹುಲ್ಲಿನ ಮೃದು ಹಾಸಿನ ಮೇಲೆ, ಶುಭ್ರ ಬಿಳಿ ವೈರ್ನೆಟ್ ಕುರ್ಚಿಯ ಮೇಲೆ ಕೂತು ಪೇಪರ್ ಓದುತ್ತಿದ್ದ ಆ ತರುಣ ಯಾರೋ ಬಂದರೆಂದು ಪೇಪರ್ ಸರಿಸಿ ನೋಡಿದ. ಯಾರ್ ಮಾಮಾ ಎಂದ. ರಾಜಣ್ಣ, ಇವ್ರ ತಾಯಿ ನಿಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರಂತೆ, 22 ವರ್ಷ ಕೆಲಸ ಮಾಡಿದ್ದವ್ರನ್ನ ಒಮ್ಮೆಲೆ ಏಕ್ ತೆಗ್ದಾಕಿದಿರಿ ಅಂತ ನ್ಯಾಯ ಕೇಳಲಿಕ್ ಬಂದಿದ್ದಾರೆ ಎಂದ. ರಾಜಸಿಂಹ ಬಂದಿದ್ದ ಅವಳ ಮುಖ ನೋಡಿದ. ಕೂತ್ಕೊಳ್ಳಿ, ಏನ್ ವಿಷಯ ಎಂದ. ನಿಮ್ಮ ಜಯಶ್ರೀ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರೋ ವಾಸಂತಿ ರಾವ್ ಅವರ ಮಗಳು ನಾನು. ಕಳೆದ ತಿಂಗಳು ನಮ್ಮ ತಾಯಿ ಹೃದಯಾಘಾತಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರಿದ್ರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ವೈದ್ಯರು 6 ತಿಂಗಳು ಬೆಡ್ ರೆಸ್ಟ್ ಬೇಕೆಂದಿದ್ದಾರೆ. ಡಾಕ್ಟರ್ ಸರ್ಟಿಫಿಕೇಟ್ ದೊಂದಿಗೆ ಲೀವ್ ಲೆಟರ್ ಸಬ್ಮಿಟ್ ಮಾಡಿದೀವಿ. ಆದ್ರೆ ಅವರನ್ನ ಕೆಲಸದಿಂದ ತೆಗ್ದಾಕಿದ ಆರ್ಡರ್ ನಿನ್ನೆ ಕಳಿಸಿದಿರಿ. 22 ವರ್ಷದಿಂದ ದುಡಿದ ಮಹಿಳೆ 6 ತಿಂಗಳು ವಿತೌಟ್ ಪೇ ಲೀವ್ ಹಾಕೋ ಅವಕಾಶ ಇಲ್ವಾ? ಕೆಂಪೇರಿದ ಮಾಟವಾದ ದುಂಡಗೆನ್ನೆಗಳು, ಉದ್ವೇಗದಲ್ಲಿ ಮತ್ತಷ್ಟು ಕಾಂತಿಯುತವಾಗಿ ಥಳಥಳಿಸಿದ ಕೆನ್ನೆ, ಕಣ್ಣುಗಳು, ಬಣ್ಣ ಹಚ್ಚಿದಂತಿದ್ದ ಆ ಎಳಸಾದ ಕೆಂದುಟಿ, ಮುತ್ತಿನ ಸಾಲು ಪೋಣಿಸಿದಂತಿದ್ದ ಹಲ್ಲುಗಳ ಸಾಲು, ಉದ್ವೇಗದಿಂದ ಏರಿಳಿಯುತ್ತಾ ಇದ್ದ ಎದೆ, ಮಾಟವಾದ ಆ ಮೈಕಟ್ಟು, ಏರೋಸ್ಟಸ್ ಆಗಲು ಲಾಯಕ್ಕಾದ 5 ಅಡಿ 6 ಇಂಚಿನ ಎತ್ತರ ನಿಲುವಿನ ಚೆಲುವೆ. ಈ ವಿಷಯದಲ್ಲಿ ನಾನು ಅಸಹಾಯಕ ಮಿಸ್ ಎಂದು ತಡವರಿಸಿ ಅವನು, ನಿನ್ನೆ ನಿಮ್ಮ ತಂದೆನೋ ಯಾರೋ ಬಂದು ಗದ್ದಲ ಮಾಡಿದ್ರು, ಅವರಿಗೆ ಫೈಲ್ಸ್ ಎಲ್ಲ ತೋರಿಸಿದ್ದೀನಿ. ಕಳೆದ 1 ವರ್ಷದಿಂದ ಮಿಸ್ಸಸ್ ವಾಸಂತಿರಾವ್ ಸಿಕ್ಕಾಬಟ್ಟೆ ರಜಾ ಹಾಕ್ತಿದ್ರು. ಕೆಲಸದಲ್ಲಿನೂ ಏಕಾಗ್ರತೆ ಇರ್ತಿರ್ಲಿಲ್ಲ. 6-7 ಬಾರಿ ವಾರ್ನಿಂಗ್ ನೋಟಿಸ್ ತಗೊಂಡಿದ್ರು. ಈಗ ಅವರ ಆರೋಗ್ಯ ಚೆನ್ನಾಗಿಲ್ಲ. ನಮ್ದು ಧರ್ಮಾರ್ಥ ಸಂಸ್ಥೆ ಅಲ್ಲ, ಲಕ್ಷಾಂತರ ರುಗಳ ವಹಿವಾಟಿನ ಈ ಸಂಸ್ಥೆಯಲ್ಲಿ 6 ತಿಂಗಳದ್ದು ರಜಾ ಯಾರಿಗೂ ಕೊಡಲ್ಲ. ನಾವೇ ಅವರನ್ನ ಕೆಲಸದಿಂದ ತೆಗೆದು ಹಾಕೋದಿಕ್ಕೆ ಕಾರಣವೂ ಇದೆ. ಅವರ ಅನಾರೋಗ್ಯ ಮೈಮೆರವಿನಿಂದ ಸಿದ್ಧಪಡಿಸಿದ ಡ್ರಾಫ್ಟ್ 1ರಿಂದ ನಮ್ಗೆ 4 ಲಕ್ಷ ರು ನಷ್ಟ ಆಗಿ 4 ತಿಂಗಳು ಆ ಸಂಸ್ಥೆ ಜೊತೆ ಹೋರಾಡಬೇಕಾಯ್ತು ಎಂದ. ಅವಳು ಉದ್ವೇಗದಿಂದ, ಸರ್, ನಿನ್ನೆ ನಮ್ಮ ತಂದೆ ಎಲ್ಲ ಹೇಳಿದ್ರು. ಆದ್ರೆ ಈ ಸಮಸ್ಯೆ ಮಾನವೀಯತೆಯಿಂದ ನೋಡಿ. ನಮ್ಮ ಕುಟುಂಬಕ್ಕೆ ಒಂದು ಉದ್ಯೋಗದ ಅವಶ್ಯಕತೆ ಇದೆ. ಅನಾರೋಗ್ಯದಲ್ಲಿರೋ ತಾಯಿ, ವರದಕ್ಷಿಣೆ ಸಮಸ್ಯೆ ತುತ್ತಾಗಿ ತವ್ರಮನೆ ಸೇರಿದ ಅಕ್ಕ, ಕಾಲೇಜ್ ಓದ್ತಾ ಇರೋ ತಂಗಿ ಹಾಗೂ ತಮ್ಮಂದ್ರು, ಪ್ರೈವೇಟ್ ಕಂಪ್ನಿ ಸೇಲ್ಸ್ಮ್ಯಾನ್ ಆಗಿ ದುಡಿತಿರೋ ತಂದೆ ತರೋ 1000 ರು ಸಂಬಳ ಈ ಕುಟುಂಬಕ್ಕೆ ಸಾಲಲ್ಲ. ನನ್ನ ತಾಯಿ ಉದ್ಯೋಗ ನನಗ್ ಕೊಡಿ ಎಂದು ಹೇಳಿ ತನ್ನ ವ್ಯಾನಿಟಿ ಬ್ಯಾಗ್ನಿಂದ ಕೆಲವು ಸರ್ಟಿಫಿಕೇಟ್ ಆತನಿಗೆ ನೀಡಿ, ನೋಡಿ, ನಾನು BSc ಫಸ್ಟ್ ಕ್ಲಾಸ್, 68% ಇದೆ, ಜೂನಿಯರ್ ಸೀನಿಯರ್ ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಸಹ ಮಾಡ್ಕೊಂಡಿದ್ದೀನಿ ಎಂದಳು. ಯಾಂತ್ರಿಕವಾಗಿ ಕೈ ನೀಡಿ ಹಸ್ತಪ್ರತಿ ಪಡೆದು ಕಣ್ಣಾಡಿಸಿದ. ಮಧುಮತಿ ಎಂದು ಅವಳ ಹೆಸರು ಎಂಬುದು ಅರಿವಾಯ್ತು. ಮಾಲೀಕ ಎಂದು ಹೊರ ಜಗತ್ತಿಗೆ ತಾನು ಗುರುತಿಸಲ್ಪಟ್ಟರೂ ಒಂದು ಹುಡುಗಿಗೆ ಕೆಲಸ ಕೊಡುವ ಸ್ವಾತಂತ್ರ್ಯ ತನಗಿದೆಯೇ? ಅದರಲ್ಲೂ ಇಂಥ ಮುದ್ದಾದ ಚೆಲುವೆಯಾದ ಹುಡುಗಿಗೆ ಕೆಲಸ ಕೊಡ್ಬೇಕೆಂದು ತಾನು ಒತ್ತಾಯಿಸಿದ್ರೆ ತನಗೆ ಜಯಶ್ರೀ ಮಧ್ಯೆ ದೊಡ್ಡ ರಣರಂಗವೇ ನಡೆದೋಗುತ್ತೆ. ನಿಮ್ಗೆ ಬೇರೆ ಎಲ್ಲಾದ್ರೂ ಉದ್ಯೋಗ ಸಿಗ್ಲಿ ಅಂತ ಹಾರೈಸ್ತೀನಿ.
ನಮ್ಮ ಸಂಸ್ಥೆಯಲ್ಲಿ ಈಗ ಆ ಉದ್ಯೋಗ ಫಿಲ್ಫಿಲ್ ಆಗಿದೆ. ಎಂ.ಕಾಮ್ ರ್ಯಾಂಕ್ ಸ್ಟೂಡೆಂಟ್ ಆತ ಎನ್ನುತ್ತಾ ಆ ಸರ್ಟಿಫಿಕೇಟ್ ಅವಳಿಗೆ ಹಿಂತಿರುಗಿಸಿದ. ಮಧುಮತಿಯ ಕಣ್ಗಳು ರೋಷದಿಂದ ದಗದಗಿಸಿತು. ಶುಭಾಶಯ ಹಾರೈಸಲಿಕ್ಕೆ ನೀವೇ ಆಗ್ಬೇಕಾ? ನೀವು ಶ್ರೀಮಂತರೆಲ್ಲ ಹಾಗೆ, ತೀರಾ ಕಟುಕ್ರು. ಬಡವರ ನೋವು ನಿಮಗೆ ಅರ್ಥವಾಗಲ್ಲ. ಅವಳ ಮಾತು ಮುಗಿಸುವಷ್ಟರಲ್ಲಿ ಅವನು ಆ ಎಂದು ಚೀರಿ ಹಣೆ ಹಿಡಿದುಕೊಂಡ. ದೂರದಲ್ಲಿ ಕ್ಯಾಟರ್ ಪಿಲ್ಲರ್ನಿಂದ ಪುಟ್ಟ ಹುಡುಗನೊಬ್ಬ ಗುರಿ ಇಟ್ಟ ಕಲ್ಲು ರಾಜಸಿಂಹನ ಹಣೆಗೆ ತಗುಲಿತು. ಶ್ವೇತವಸ್ತ್ರದ ವೃದ್ಧ ಆ ಪುಟ್ಟ ಹುಡುಗನನ್ನೆಳೆದುಕೊಂಡು ಬಂದ. ರಾಜಣ್ಣ, ಇವನ ಪುಂಡಾಟಿಕೆ ಮಿತಿ ಮೀರಿದೆ. ಅವನಿಗೆ 4 ಬೀಗಿ. ಇದು 2ನೇ ಸಲ ಅವನು ಈಗ ಮಾಡಿರೋದು. ಮಧುಮತಿ ಚಡಪಡಿಸಿ ಎದ್ದಳು. ಅವನ ಹಣೆಯಿಂದ ಸುರಿಯುತ್ತಿರುವ ರಕ್ತಕ್ಕೆ ತನ್ನ ಕರವಸ್ತ್ರ ಒತ್ತಿ ಹಿಡಿದ್ಲು. ಈ ಹುಡುಗನ್ ವಿಷಯ ಇರ್ಲಿ, ಫಸ್ಟ್ ಏಡ್ ಬಾಕ್ಸ್ ಇದೆಯಾ? ಪಾಪ ಅವರು ನೋವಿನಿಂದ ಚಡಪಡಿಸ್ತಿದ್ದಾರೆ. ಚೂಪಾತ್ ಕಲ್ ಬಿದ್ದಾಗ ಬೆಂಕಿ ಸುಟ್ಟಾಗ ಆಗುತ್ತಮ್ಮ. ಹೆಸರಿಗೆ ಮಕ್ಕಳ ಆಟಿಕೆ ವಸ್ತು. ಇಂಥ ಪಾಪಿಷ್ಟ ಸಾಮಾನು ಏಕೆ ಕಂಡುಹಿಡಿತಾರೋ. ಗೋವಿಂದ, ಔಷಧಿ ಬ್ಯಾಂಡೇಜ್ ತಗೊಂಬಾ ಎಂದು ಆ ವೃದ್ಧರು ಕೂಗಿದಾಗ, ತಂದೆ ಬುದ್ಧಿ ಎಂದು ಆ ಸೇವಕ ಓಡಿ ಹೋದ. ನೋಡು, ಪಪ್ಪನ್ಗೆ ಹಣೆಯಲ್ಲಿ ರಕ್ತ ಸುರಿತಿದೆ. ಹೋದ್ ತಿಂಗಳು ಗಾಯ ಇನ್ನೂ ವಾಸಿಯಾಗಿದೆ. ತಿರ್ಗಾ ಮಾಡಿದ್ದಿ. ನನ್ಗೂ ಅವತ್ತು ಹೊಡೆದಿದ್ದಿ. ಈ ಸಲ ನಿನ್ ಬಿಡಲ್ಲ, ಕಟ್ಟಾಕ್ತೀನಿ ಎಂದರು. ಬಿಡು ತಾತ, ನೀನು ಮರಕ್ಕೆ ಕಟ್ಟಾಕ್ಲಿಕ್ಕೋದ್ರೆ ನಿನ್ ಕೈ ಕಚ್ತೀನಿ ಎಂದ. ಆ ಪುಟ್ಟ ಹುಡುಗ ನೋಡಲು ತುಂಬಾ ಮುದ್ದಾಗಿದ್ದ. ಬೆಲೆ ಬಾಳುವ ಉಡುಪು, ಆದ್ರೆ ಮುಖದಲ್ಲಿ ಪುಂಡತನ ತುಂಬಿತ್ತು. ಪುಂಡಾಟಿಕೆ ಸಮಸಮವಾಗಿ ಮಾತಿನಲ್ಲಿ ಉದ್ದಟತನವಿತ್ತು. ನೋಡು, ಪಪ್ಪಂಗೆ ಕಣ್ಣಿಗೆ ಏಟು ಬಿದ್ದಿದ್ರೆ ಏನಾಗ್ತಿತ್ತು? ಆತ ಆತಂಕದಿಂದ ಗದರಿದ್ರು. ಏನಾಗ್ತಿತ್ತು? ಪಪ್ಪ ಕುರುಡ್ರಾಗ್ತಿದ್ರು, ಮಮ್ಮಿ ಡೈವರ್ಸ್ ಮಾಡ್ತಿದ್ರು ಎಂದು ಹೇಳಿ ಆ ಹುಡುಗ ವೃದ್ಧರ ಹಿಡಿತದಿಂದ ಬಿಡಿಸಿಕೊಂಡು ದೂರ ಓಡಿದ. ರಾಡು, ಅವಳಿ ಮಿತಿ ಮೀರ್ತಾ ಇದೆಯಪ್ಪ. ಜಯ ಅವನನ್ನ ಅತಿ ಮುದ್ದು ಮಾಡಿದಾಳೆ. ತಡಿ, ಅವನಿಗೆ ಮಾಡ್ತೀನಿ. ಆ ವೃದ್ಧರು ಅಲ್ಲಿಂದ ಹೊರಡುವ ಹೊತ್ತಿಗೆ ಗೋವಿಂದ ಔಷಧದ ಪೆಟ್ಟಿಗೆ ತಂದ. ಆಗ ಕರ್ಚಿಫ್ ತೆಗೆದವಳು ರಕ್ತ ಒಸರುವುದು ನಿಂತಿತ್ತು. ಟಿಂಚರ್ ಅಯೋಡಿನ್ನಲ್ಲಿ ಅತ್ತಿ ಹಚ್ಚಿ ನಂತರ ಬ್ಯಾಂಡೇಜ್ ಹೆಡ್ ಹಾಕಿದಳು. ಥ್ಯಾಂಕ್ಸ್, ನೀವಿಷ್ಟು ಶ್ರಮ ಏಕ್ ತಗೊಂಡ್ರೋ ಗೊತ್ತಾಗ್ಲಿಲ್ಲ ಎಂದ. ಅವಳು ವಿಚಲಿತಳಾಗಿ, ನಿಮ್ಮಿಂದ ಕೆಲಸ ಗಿಟ್ಟಿಸ್ಕೊಳ್ಳೋಕಂತೂ ಅಲ್ಲ. ಎಲ್ಲ ಕಡೆ ನೋ ವೇಕೆನ್ಸಿ ಉದ್ಗಾರ ಕೇಳಿ ನನ್ನ ಕಿವಿ ಪಾವನವಾಗಿದೆ. ನಿಮ್ಮ ಇಂಡಸ್ಟ್ರಿಲೂ ಉದ್ಯೋಗ ಖಾಲಿ ಇಲ್ಲ ಅಂತ ಗೊತ್ತು. ತಾಯಿನ ಬಿಡಿಸಿದ್ರಲ್ಲಿ ಕಾರಣ ನಿಮ್ಮ ಕಡೆಯಿಂದ ಸಕಾರಣವಾಗಿರ್ಬೋದು. ಆದರೆ ಮಾನವೀಯತೆ ದೃಷ್ಟಿಯಿಂದ ಅಷ್ಟು ದೊಡ್ಡ ಸಂಸ್ಥೆಯಲ್ಲಿ ಏನಾದರೂ ಉದ್ಯೋಗ ಕೊಡ್ಬೋದು. ನಮ್ಮ ಸಂಸಾರದ ಕತೆ ಕೇಳಿದ ಮೇಲಾದರೂ ಮನ ಕರಗ್ಬೋದು ಅಂತಿದ್ದೆ. ಉದ್ಯೋಗ ಕೊಡ್ತಿದ್ಮೇಲೆ ನಿಮ್ಮ ಮುಲಾಜೇನು? ಚೆನ್ನಾಗಿ ಬೈದ್ಬಿಟ್ಟು ಹೋಗೋಣ ಅಂತಿದ್ದೆ. ಆದರೆ ನೀವು ಪೆಟ್ಟು ತಿಂದು ಚಡಪಡಿಸೋದು ನೋಡೋಕ್ಕಾಗಲಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಮಾತ್ರ ಸಹಾಯ ಮಾಡಿದೆ ಎಂದಳು. ನಂತರ ಬರ್ತೀನಿ, ಗುಡ್ ಬಾಯ್ ಎಂದು ಹೊರಡಲು ಉದ್ಯುಕ್ತಳಾದಳು. ನಿಲ್ಲಿ ಮಿಸ್ ಮಧುಮತಿ, ಅಕಸ್ಮಾತ್ ಬೇರೆ ಊರಲ್ಲಿ ಉದ್ಯೋಗ ಸಿಕ್ಕರೆ ಒಪ್ಕೋತೀರಾ ಎಂದ. ಮುಂದುವರೆಯುವುದು.